ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಪ್ಪ ಇದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಏನೋ ಮಾಡ್ತಾ ಇದ್ದಾರೆ, ಏನಿರ್ಬೋದು, ಏನಾದ್ರು ಫಂಕ್ಷನಾ ಅಂತ ನೀವೇನಾದ್ರು ಯೋಚಿಸ್ತಾ ಇದ್ದೀರಾ? ಹೌದು, ಫಂಕ್ಷನ್ನೇ. ನಮ್ಮ ಏರಿಯಾದಲ್ಲಿ ಇವತ್ತು ಗಣೇಶ ವಿಸರ್ಜನೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅನ್ನಪ್ರಸಾದಕ್ಕೆ ನಾವು ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಒಂದು 25 kg ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ಅಪ್ಪ ಮನೆ ಪಕ್ಕದಲ್ಲೇ ಗಣೇಶನ ಇಟ್ಟಿದ್ರು. ಎಲ್ಲ ಸಣ್ಣ ಪುಟ್ಟ ಮಕ್ಕಳು, ಎಲ್ಲ ಸ್ಕೂಲ್ ಗೋಯಿಂಗ್ ಮಕ್ಕಳು ಎಲ್ಲ ಸೇರಿ ಗಣೇಶನ ಇಟ್ಟಿದ್ದು. ದೊಡ್ಡವರೆಲ್ಲ ಅವ್ರ ಕೈಲಾದಷ್ಟು ಸಹಾಯನ ಅವರು ಕೂಡ ಮಾಡಿ ಇದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನಮ್ಮ ಏರಿಯಾ ಗಣೇಶ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆಯಲ್ಲ. ಗೌರಿನೂ ಅಷ್ಟೇ ಎಷ್ಟೇ ಲಕ್ಷಣವಾಗಿದ್ದಾರೆ, ಗಣೇಶ ಮೂರ್ತಿನೂ ಅಷ್ಟೇ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಖುಷಿ ಆಗುತ್ತೆ. ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಸೇರಿ ಮಾಡಿರೋದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಅಲ್ವಾ? ತುಂಬಾ ಥ್ಯಾಂಕ್ಸ್ ಅಂಕಲ್, ತುಂಬಾ ಹೆಲ್ಪ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಇಯರ್ ಆಗಲೇ ತುಂಬಾ ದೊಡ್ಡ ಪ್ರೋತ್ಸಾಹ ನಮಗೆ ಬೇಕು. ಗಣೇಶ ವಿಸರ್ಜನೆ ಟೈಮಲ್ಲಿ ನಮ್ಮ ತಂದೆಯವರಿಗೆ ಸನ್ಮಾನ ಮಾಡಿದ್ರು, ಜೊತೆಯಲ್ಲಿ ಹಲವು ಗಣ್ಯರಿಗೂ ಕೂಡ ಸನ್ಮಾನ ಮಾಡಿದ್ರು. ಯಾಕಪ್ಪ ಅಂತಂದರೆ ಇವರೆಲ್ಲ ಹೆಚ್ಚು ಕೊಡುಗೆ ಕೊಟ್ಟಿದ್ರು, ಹಾಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವರಿಗೆಲ್ಲ ಸನ್ಮಾನ ಮಾಡಿದ್ದು. ಹಾರ ಮತ್ತು ಒಂದು ಗಣೇಶ ಫೋಟೋನ ಗಿಫ್ಟಾಗಿ ಕೊಟ್ಟಿದ್ರು. ಪಾಪ ಮಕ್ಕಳು ಅಷ್ಟು ಮಾತ್ರ ಕೊಟ್ಟಿದ್ದಾರಲ್ವ, ಎಷ್ಟು ಖುಷಿ ಪಡಬೇಕಲ್ವ. ಮಕ್ಕಳ ಪ್ರಯತ್ನಕ್ಕೆ, ಮಕ್ಕಳ ಈ ಪರಿಶ್ರಮಕ್ಕೆ ನಮಗೆಲ್ಲರೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ರು. ಅವರವರೇ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಎಲ್ಲ ಮಾಡಿದ್ದು, ಆದರೂ ತುಂಬಾ ಚೆನ್ನಾಗಿ ಮಾಡಿದರು. ಈ ಮಕ್ಕಳು ಉತ್ಸಾಹ ನೋಡ್ತಾ ಇದ್ರೆ ನಮಗೂ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಿತ್ತು. ನೋಡ್ತಾನೆ ಗಣೇಶ ವಿಸರ್ಜನೆ ಮಾಡೋ ಟೈಮೇ ಬಂದ್ಬಿಡ್ತು. ಟ್ರ್ಯಾಕ್ಟರ್ ಕೂಡ ಬಂದಿತ್ತು. ಸೊ ನಾವು ಟ್ರ್ಯಾಕ್ಟರಲ್ಲಿ ಗಣೇಶನ ಎತ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ವಿಸರ್ಜನೆಗೆ ಎಲ್ಲ ರೆಡಿ ಮಾಡ್ತಿದ್ರು. ಎಷ್ಟು ಬೇಗ ಗಣಪತಿ ಹಬ್ಬ ಬಂತು, ಗಣೇಶನ ಕೆರೆನಲ್ಲಿ ಬಿಡಬೇಕು ಅಂತಲೂ ಆಯಿತು. ಎಷ್ಟು ಒಂಥರ ಎಮೋಷ್ನಲ್ ಮೂಮೆಂಟ್ ಅಲ್ವಾ ಇದೆಲ್ಲ ಒಂಥರ ಕ್ಯಾಪ್ಚರ್ ಆಗೋದು ಎಷ್ಟು ಚೆನ್ನಾಗಿರುತ್ತೆ. ಒಂದು ಗಣೇಶನ ಕೂರ್ಸೋದ್ರಿಂದ ಇದ್ದು ಅದನ್ನು ವಿಸರ್ಜನೆ ಮಾಡುವಾಗ ಎಷ್ಟು ಮೆಮೊರೀಸ್ ರೀಕಲೆಕ್ಟ್ ಆಗಿರುತ್ತೆ ನೋಡಿ. ನಾವು ಏರಿಯಾ ಫುಲ್ ಒಂದು ಸತಿ ಮೆರವಣಿಗೆ ಮಾಡಿಕೊಂಡು ಗಣೇಶನ ಜೈಕಾರ ಕೂಕ್ಕೊಂಡು ಕರ್ಕೊಂಡು ಹೋದ್ವಿ. ಇಲ್ಲಿ ಕೆರೆ ಹತ್ರ ಸೀತಾರಾಮ ಅಂತ ಕೆರೆ ಇದೆ, ಅಲ್ಲಿಗೆ ನಾವು ಕರ್ಕೊಂಡು ಹೋಗಿದ್ದು ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಅಂತ ಹೇಳಿ. ನಾವು ಹೋಗೋಷ್ಟರಲ್ಲೇ ತುಂಬಾ ಜನ ಗಣೇಶಗಳನ್ನೆಲ್ಲ ವಿಸರ್ಜನೆ ಮಾಡಿದರು ಆಲ್ರೆಡಿ. ಬರೀ ಮಕ್ಕಳನ್ನೇ ಕಳಿಸೋದು ಬೇಡ ಅಂತ ಹೇಳಿ ಕೆಲವು ಪೇರೆಂಟ್ಸು ಕೂಡ ಬಂದಿದ್ದರು. ನನ್ನ ಮಗಳ ಹಠಕ್ಕೋಸ್ಕರ ನಾನು ಅವಳನ್ನು ಕೂಡ ಕರ್ಕೊಂಡು ಹೋಗಬೇಕಾಗಿದ್ದ ಪರಿಸ್ಥಿತಿ ಬಂತು. ಇವಳಿಗಂತೂ ಫುಲ್ ಖುಷಿ, ಎಲ್ಲೋದ್ರೂ ಮೋಜು ಮಸ್ತಿ, ಆಟ ಹುಡುಗಾಟ. ಎಲ್ಲ ಮಕ್ಕಳು ಇನ್ಕ್ಲೂಡಿಂಗ್ ಮೈ ಡಾಟರ್ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಗಣಪತಿಗೆ ಲಾಸ್ಟಲ್ಲಿ ಮಹಾಮಂಗಳಾರತಿ ಮಾಡಿದ್ದು ಆಯಿತು, ಗಣೇಶನಿಗೆ ಕೊನೆಯದಾಗಿ ಜೈಕಾರ ಕೂಗಿದ್ದು ಆಯಿತು. ಎಲ್ಲನೂ ತುಂಬಾ ಚೆನ್ನಾಗಿ ಆಗ್ತಿತ್ತು. ಮಹಾಮಂಗಳಾರತಿ ಆದಮೇಲೆ ಈ ಪುಟ್ಟ ಮನೆಯಲ್ಲಿ ಇಟ್ಟಿರೋ ಗಣೇಶನೆಲ್ಲ ತೊಗೊಂಡು ಬಂದು ಇಟ್ಟಿದ್ರಲ್ಲ, ಆ ಗಣೇಶನೆಲ್ಲ ಫಸ್ಟು ವಿಸರ್ಜನೆ ಮಾಡ್ತಿದ್ದಾರೆ ಇವ್ರು ಹುಡುಗರು ಎಲ್ಲ ಸೇರಿ. ಆಮೇಲೆ ದೊಡ್ಡ ಗಣೇಶನ ಪೇರೆಂಟ್ಸ್ ಯಾರಾದರೂ ತೊಗೊಂಡು ಹೋಗಿ ಇಡೋಣ ಅಂತ ಹೇಳಿ, ಚಿಕ್ಕ ಗಣೇಶನ ಅದು ಗೌರಮ್ಮನ್ನೆಲ್ಲ ನೀವು ಬಿಟ್ಬಿಡ್ರಿ, ದೊಡ್ಡ ಗಣೇಶನ ನಾವು ಬಿಡ್ತೀವಿ ಅಂತ ಹೇಳಿ ಎಲ್ಲ ಡಿಸೈಡ್ ಆಯಿತು. ಸೊ ಚಿಕ್ಕ ಗಣೇಶನ ಈ ಥರ ಹುಡುಗರು ಬಿಡ್ತಿದ್ದಾರೆ. ಇವರೆಲ್ಲ ಸ್ಕೂಲ್ ಹುಡುಗರೇ ಪಾಪ. ಎಲ್ಲರೂ ಎಷ್ಟು ಎಫರ್ಟ್ ಹಾಕಿ ಗಣೇಶನ ತೊಗೊಂಡು ಬಂದು ಗಣೇಶನ ಬಿಡೋವರೆಗೂ ಎಲ್ಲರೂ ಜೊತೆಗಿದ್ದು ಒಗ್ಗಟ್ಟಲ್ಲಿ ಈ ಗಣೇಶ ವಿಸರ್ಜನೆ ಕಾರ್ಯಕ್ರಮನ ಎಷ್ಟು ಚೆನ್ನಾಗಿ ಮಾಡಿದರು. ಗಣಪತಿ ಸೇವೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಹಗಲು ರಾತ್ರಿ ಅಂದಿರ ಗಣೇಶ ಹತ್ರನೇ ಕೂತ್ಕೊಂಡು ಸ್ಕೂಲಿಗೆಲ್ಲ ರಜಾ ಹಾಕಿ ಗಣೇಶನ ನೋಡ್ಕೊಂಡಿದ್ದಾರೆ. ಇವರಿಗೆಲ್ಲರೂ ಬೇಷ್ ಅಂತ ಹೇಳಲೇಬೇಕು. ಮುಂದಿನ ವರ್ಷ ಇದೇ ರೀತಿ ಇನ್ನೂ ತುಂಬಾ ಚೆನ್ನಾಗಿ ಗಣೇಶ ಕೂರಿಸಿ ಇದ್ರ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊತೀನಿ. ಅಪ್ಕಮಿಂಗ್ ಇಯರ್ಸ್ ಕೂಡ ನಮ್ಮ ಸಪೋರ್ಟು ಈ ಹುಡುಗರಿಗೆಲ್ಲ ಇದ್ದೇ ಇರುತ್ತೆ. ಇನ್ನೂ ಜೋರಾಗಿ ಇನ್ನೂ ಧೂಮ್ ಧಾಮ್ ಅಂತ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗಣೇಶ ಇಡೋದಕ್ಕೆ ಪ್ಲ್ಯಾನಿಂದ ಹಿಡಿದು ಲಾಸ್ಟ್ ಎಕ್ಸಿಕ್ಯೂಷನ್ ಆಗಿ ಗಣೇಶನ ವಿಸರ್ಜನೆ ಮಾಡೋವರೆಗೂ ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.
ನೀವಿನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.